ಮಾಡಿದಾಗ ಎಷ್ಟು ಎಕರೆ ಅಕ್ವೇರ್ ಮಾಡ್ಕೊಂಡ್ರಿ ಮೇಡಮ್ ಅವರ 4318 ಎಕರೆ ಹಾಕ್ಕೊಂಡೆ ಅಕ್ವೇರ್ ನೋಡಿ ನೀನು ಹೇಳು ನಿಧಾನ ಹೇಳು ಒಂದೊಂದೇ ಪಾಯಿಂಟ್ ಹೇಳು ಒಂದೊಂದೇ ಪಾಯಿಂಟ್ 2010ರಾಗ ಫಿಲ್ಮ್ ನೋಟಿಫಿಕೇಶನ್ ಮಾಡಿದ ಪ್ರಿಪೇರ್ ಬಂದ್ರಾಗ 4318 ಎಕರೆ ನಾ 10 ಗುಂಟೆ ಅಕ್ವೇರ್ ಮಾಡ್ಕೊಂಡ್ರಿ ಮುಂದದನ್ನ 2012ರಾಗ 28/4ನಾಗ ಕೈ ಬಿಟ್ಟಿರಿ ಲ್ಯಾಂಡ್ ಪೂರಾ ಕೈ ಬಿಟ್ಟಿಂದ 3230 ಎಕರೆ 3 ಗುಂಟೆನ ಮತ್ತೆ ಹೊಳ್ಳಿ ಇದರ ಬದಲಾಗಿ ಸರ್ಕಾರದ ಆದೇಶ ಮೇರೆಗೆ ಅಂತ ಹೇಳಿ ಅಕ್ವೈರ್ ಮಾಡ್ಕೊತಾರೆ. ಅದಕ್ಕೆ ಯಾವ ಫಿಲ್ಮ್ ನೋಟಿಫಿಕೇಶನ್ ಮಾಡಿದ್ರಿ, ಯಾವ 28/4 ಮಾಡಿದ್ರಿ, ಯಾವ ಸೆಂಟ್ರಲ್ ಬಡ್ಡಿ ಎಲ್ಲ ಕ್ಲಿಯರ್ ಅವಾರ್ಡ್ ಮಾಡಿದ್ರಿ, ಅದಕ್ಕೆ ಸ್ವಲ್ಪ ಮಾಹಿತಿ ಹೇಳಿದ್ರೆ ಅನುಕೂಲ ಆಗುತ್ತೆ. 3230 ಎಕರೆ 3 ಗುಂಟೆ 2010ರಲ್ಲಿ 12ರಲ್ಲಿ ಕೈ ಬಿಡ್ತಾರೆ ಮೇಡಮ್. 4318 ಎಕರೆ 10 ಗುಂಟೆ ಅಕ್ವೈರ್ ಮಾಡಿದಂತ 28/4ನ ಕೈ ಬಿಡುತ್ತೆ. ಭೂಮಿನ ಕೈ ಬಿಡುತ್ತೆ. ಕೈ ಬಿಟ್ಟಿಂದ ಅವಾಗ ಅರ್ಜಿ ಮಾಡಿದ್ರು ರೈತರು ಅರ್ಜಿ ಮಾಡಿದ್ರೆ ಕೈ ಬಿಟ್ಟರು. NTPC ನಮ್ಮ ಉಳ್ವಾಡ್ಕ ಮಾಡ್ತಾನಂತ ಹೇಳಿ ಅಂತ ಕೂಡಲೇ ರಾಯಚೂರ್ಗೆ ಅದು ಹೋಗಿ ತೋರಿಸಿದ್ರು ನಾವು ಅಲ್ಲಿ ನೋಡಿ ಬಂದು ಬ್ಯಾಡ ಅಂದಿವಿ. ಅದರಲ್ಲಿ ಫೈನಲ್ ನೋಟಿಫಿಕೇಶನ್ ಅಲ್ಲಿ ನಾವು ಅಕ್ವಿಸಿಷನ್ ಮಾಡ್ಕೊಂಡಿರೋದು 3230 ಎಕರೆ 3 ಗುಂಟೆ, ಖರಾಬು 402 ಎಕರೆ 18 ಗುಂಟೆ, ಹಿಮಳ 2827 ಎಕರೆ 25 3230 ಎಕರೆ 3 ಗುಂಟೆ ಅವಾರ್ಡ್ ಆಗಿದೆ. ಕನ್ಸಲ್ಟ್ ಅವಾರ್ಡ್ ಆಗಿದೆ. ಹೌದು. ಯಾವ ಸರ್ವೆ ನಂಬರ್ ಬೇಕು? ಒಟ್ಟು ಉರ್ದರೆ ಉರ್ದ ಅದ ಸ್ವಲ್ಪ ಕಳ್ಸಿರ್ಲ ಅದೇನು ಬಡ್ಲಿ ಕೊಡ್ರಿ ಅದನ್ನೇನು ಝೂಮ್ ಮಾಡೋದಿತ್ತು. PSC ಕಮಿಟಿ ಮೀಟಿಂಗ್ ಆಗಿದೆ. ಆಗಿತ್ತಲ್ಲ? ಅದು ಯಾವಾಗ ಆಗಿದೆ PSC ಮೀಟಿಂಗ್ ಮೇಡಮ್? 10/6/2000 ನಾವು ಅದನ್ನ ಕನ್ಸಿಡರ್ ಮಾಡೋದು. ಅದನ್ನ ಕನ್ಸಿಡರ್ ಮತ್ತೆ ಕೈ ಬಿಟ್ಟಿಲ್ಲ ಇಡೀ ಲ್ಯಾಂಡ್ ಕೈ ಬಿಟ್ಟಿಲ್ಲ. 4318 ಎಕರೆ ಪೂರ ಕೈ ಬಿಟ್ಟಿಲ್ಲ. ಕೈ ಬಿಟ್ಟಿಲ್ಲ. ನೋಡಿ ಅಲ್ಲ ಏನ್ ಹೇಳ್ತಾರೆ? ಕರ್ನಾಟಕ ರಾಜ್ಯ ಪತ್ರಿಕೆ ಒಳಗೆ ಕೈ ಬಿಟ್ಟು 4318 ಯಾರು ಕೈ ಬಿಟ್ಟಿದ್ದಾರೆ, ಎಲ್ಲಿ ಯಾವ ಇದು ಅದು ಫೈನಲ್ ಆಗಿದ್ರೊಳಗೆ ಕೈ ಬಿಟ್ಟಾರ. 28/4 ನಲ್ಲಿ 3000 ಕೈ ಬಿಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದವರು ಆಮೇಲೆ KADB ಅವರು ಆಮೇಲೆ DC ಅವರು ಒಳಗೊಂಡು ಒಂದು ಸಮಿತಿ ರಚನೆ ಮಾಡಿ ಅದಕ್ಕೆ ರೇಟ್ ಫಿಕ್ಸ್ ಮಾಡ್ತಾರೆ. ಅದಕ್ಕೆ ನೀವು ಗೆಜೆಟ್ ಮಾಡಿಲ್ಲ. ಏನ್ ಅವಾರ್ಡ್ ಅವಾರ್ಡ್ ಇಲ್ಲ. ಅವಾರ್ಡ್ ಅಂದ್ರೆ ಏನ್ ಅವಾರ್ಡ್? ನೀವು ಕನ್ಸಲ್ಟ್ ಅವಾರ್ಡ್ ಮುಖಾಂತರ ತಗೊಂಡ್ರೆ ಏನ್ ಅವಾರ್ಡ್? 61 ಮಾಡ್ತೀವಿ. 61 91 12 ಮಾಡ್ತೀವಿ. ನೋಡ್ರಿ ನಾ ಈ ಸಭೆ ಸ್ಟಾರ್ಟ್ ಆಗೋಕೆ ಮುಂಚೆ ನಿಮಗೆ 2 ತರ ಅವಾರ್ಡ್ ಇದೆ ಅಂತ ಹೇಳಿದ್ವಿ. ಆಯ್ತಾ? ಕನ್ಸಲ್ಟ್ ಒಂದು ಜನರಲ್ ಅದು ಒಪ್ಪಿಗೆ ಮೇಡಮ್. ನಮಗೆ ಇದು ನೀವು ಒಪ್ಪಿಕೊಂಡು ಕನ್ಸಲ್ಟ್ ಅವಾರ್ಡ್ ತಗೊಂಡ್ರೆ ಜನರಲ್ ಅವಾರ್ಡ್ ಮಾಡೋದಿಲ್ಲ. ನಾ ಜನರಲ್ ಅವಾರ್ಡ್ ಕೇಳಬೇಕಿಲ್ಲ ಮೇಡಮ್. ಇದು ಕನ್ಸಲ್ಟ್ ಅವಾರ್ಡ್ ಜನರಲ್ ಅವಾರ್ಡ್ ಮೇಡಮ್. ಇದು ಕೃಷ್ಣ ಮೇಲ್ದಂಡೆದು. ಹೌದು ಮೇಡಮ್. ಇದು ನನಗೆ ಸಂಬಂಧಪಟ್ಟಿದ್ದಲ್ಲ. ಸಂಬಂಧ ಇಲ್ಲ ದಯಮಾಡಿ ನಾನು ಕೇಳಬೇಡಿ. ಇಲ್ಲಿ ಮೇಡಮ್ ಕರ್ನಾಟಕ ಇದು ಲ್ಯಾಂಡ್ ನೋಡ್ರಿ ದಯಮಾಡಿ ಯಾವ್ದೋ ತೋರಿಸಿ ಏನೋ ಕೇಳಬೇಡ್ರಿ ನೀವು. ಕೇಳಂಗಿಲ್ಲ. ಇದು ರೂಲ್ಸ್ ಪ್ರಕಾರ ಕೇಳಂಗಿಲ್ಲ. ಮುಳವಾಡದ ಏನಿದೆ ಅದನ್ನ ಕೇಳಿ.
ಬರದಂತ ಪರಿಹಾರನ ನೀವೇನ್ ಅಕ್ವೈರ್ ಮಾಡ್ಕೊಂಡು ನೀವು ಕನ್ಸಲ್ಟ್ ಅವಾರ್ಡ್ ಅಂತ ಹೇಳಿ ಪೇಮೆಂಟ್ ಮಾಡ್ತೀರಿ 790 ರೀ. ಆ ರೈತಿಗೆ ಒಂದೇ ಸಲ ಪೇಮೆಂಟ್ ಕೊಡ್ತೀರಿ. ನಿಮ್ಗೆ ಏನಾಗೈತಿ 20-24 ಲಕ್ಷ ಕೊಡ್ತಾರ KDB ನೋಡ್ರಿ ಸರ್ಕಾರದ ಹಂತದಲ್ಲಿ ಏನೇನು ಕೊಟ್ಟಿದ್ದಾರೆ ತಗೊಂಡಿದ್ದಾರೆ ನಾನು ಅದಕ್ಕೆ ಉತ್ತರ ಕೊಡಕ್ ಬಂದಿಲ್ಲ. ಆಸ್ ಎ SLO ನಾನೇನು ಕಾಂಪನ್ಸೇಷನ್ ಕೊಡ್ಬೇಕು, ಯಾರಿಗಿನ್ನ ಕಾಂಪನ್ಸೇಷನ್ ಬಾಕಿ ಇದೆ ಅದನ್ನ ಕೇಳೋದಕ್ಕೆ ಬಂದಿದ್ದೀನಿ. ಸರ್ಕಾರ ಮಾಡಿದ್ರೆ ಆಯ್ತು ಮೇಡಮ್, ಸರ್ಕಾರ ಮಾಡ್ದಲ್ಲೇ ಕೇಳ್ತೀವಿ ಮೇಡಮ್. ನಮ್ಗೆ 4318 ಎಕರೆ ಏನೇ 3230 ಎಕರೆ ಏನೈತಿ ಅವಾರ್ಡ್ ಆಗಿಲ್ಲ ಮೇಡಮ್. ಇದಕ್ಕೆ ಅವಾರ್ಡ್ ಮಾಡಿ ಮಾನ್ಯ ಡಿಸಿ ಸಾಹೇಬ್ ಮುಂದೆ ಅದನ್ನ ಹೇಳಿ ಅವಾರ್ಡ್ ಆಗಿಲ್ಲ ತಗೊಂಡ್ರ ನಿಮ್ಮ ಫೈನಲ್ ನೋಟಿಫಿಕೇಶನ್ ಒಳಗೆ ಯಾವ ಸರ್ವೆ ನಂಬರ್ ಸಿಗ್ತಾವಲ್ಲ ಅದಕ್ಕಷ್ಟೇ ನಮಗೆ ಅವಾರ್ಡ್ ಮಾಡೋದಕ್ಕೆ ಅವಕಾಶ ಇದೆ. ಅವ್ರು ಎಲ್ಲ ಅವಾರ್ಡ್ ಮಾಡಿದೀವಿ, ಆಮೇಲೆ ಕಾಂಪನ್ಸೇಷನ್ ತಗೊಂಡು ಆಗಿದೆ. ಅವಾರ್ಡ್ ಆಗಿಲ್ಲ ಅಂತೇಳಿ ಸಿಂಗಲ್ ಬೆಂಚಿನ ಮಾನ್ಯ ಉಚ್ಚ ನ್ಯಾಯಾಲಯದಾಗ ಅವ್ರ ವಕೀಲರಿಗೆ ಗೌರ್ಮೆಂಟ್ ವಕೀಲರಿಗೆ ಇದಕ್ಕೆ ಒಪ್ಕೋತಾರ ಕೋರ್ಟ್ ಮುಂದೆ ಜಡ್ಜ್ ಮುಂದೆ ಅವಾರ್ಡ್ ಮಾಡಿಲ್ಲ ಈ 3230 ಎಕರೆ 3 ಗಂಟೆಗೆ ಅವಾರ್ಡ್ ಮಾಡಿಲ್ಲ ಅಂತ ಹೇಳಿ ಅವಾಗ ಜಡ್ಜ್ಮೆಂಟ್ ಕೊಡ್ತಾರ ಉಚ್ಚ ನ್ಯಾಯಾಲಯದಾಗ. ನೀವು ಕನ್ಸಲ್ಟ್ ಅವಾರ್ಡ್ ಒಪ್ಕೊಂಡಿರೋದ್ರೆ ಕನ್ಸಲ್ಟ್ ಅವಾರ್ಡ್ 2013 ಆಕ್ಟ್ ಪ್ರಕಾರ ಕನ್ಸಲ್ಟ್ ಅವಾರ್ಡ್ ಮಾಡಿ ಎಕರೆ 20-24 ಲಕ್ಷ ವಿದಿನ್ 3 ಮಂತ್ಸ್ ಒಳಗೆ ಪೇಮೆಂಟ್ ಮಾಡಿ ಆ ರೈತಂದು ಆಡಿದೆ ನೋಡಿದೆ ನಾನು. ಆಯ್ತಾಯ್ತು, ಈಗ ಏನೇನ್ ಕೋರ್ಟ್ ಆರ್ಡರ್ ಮಾಡಿರ್ತಲ್ಲ ಅದನ್ನ ನಾವು ಪಾಲನೆ ಮಾಡ್ಬೇಕಾಗುತ್ತೆ, ಮಾಡ್ತೀವಿ. ಆಯ್ತಾ ನಾನು ಇದನ್ನ ಹೇಳ್ತಾ ಇರೋದು, ನನಗೆ ಜನರಲ್ ಸ್ಟೇಟ್ಮೆಂಟ್ ಉತ್ತರ ಕೊಡಕ್ ಬಂದಿಲ್ಲ. ಯಾರ್ಯಾರು ಬಾಧಿತ ರೈತರು ಇದಾರಲ್ಲ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬಂದಿದ್ದೀನಿ. ಮತ್ತೆ ಯಾರಿಗೆ ಈಗ ಜಮೀನು ಯಾರು ತಗೊಂಡಿಲ್ಲ ಅದು ಕಷ್ಟ. ಇಲ್ಲ ಸರ್, ಅದಕ್ಕೆ ಬಂದಿಲ್ಲ. ಮೊನ್ನೆ ಇಟ್ಟಿಗೆ ಕೊಟ್ರೆ ಹೌದು ಸರ್. ಬೇಲೂರು ಕೊಟ್ಟರು ಈಗ ನಾನು ಇಂಡಿವಿಜುವಲ್ ಕೇಸ್ ಇದು ಕೋರ್ಟ್ ಕೇಸ್ ಡಿಸ್ಕಷನ್ ಆಗ್ಲಿ, ಜನರಲ್ ನಮ್ಮ ಆಕ್ಟ್ ಬಗ್ಗೆ ಡಿಸ್ಕಷನ್ ಆಗ್ಲಿ ನಾನು ಇಲ್ಲಿ ಮಾಡೋದಕ್ಕೆ ಬಂದಿಲ್ಲ. ಯಾರ್ಯಾರು ಬಾಧಿತ ರೈತರು ಇದಾರಲ್ಲ, ಯಾರ್ಯಾರು ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದಾರಲ್ಲ ಅದನ್ನ ಸಾಲ್ವ್ ಮಾಡಕ್ ಬಂದಿದ್ದೀನಿ. ಯಾರ್ಯಾರಿಗೆ ದುಡ್ಡು ಬಂದಿಲ್ಲ, ಯಾರ್ಯಾರು ದುಡ್ಡು ಬರೋದು ಬಾಕಿ ಇದೆ ಅವ್ರು ಹೇಳಿ. ಮೇಡಮ್ ಅವರ 3230 ಎಕರೆ 3 ಗಂಟೆಗೆ ಎಲ್ಲರೂ ಬಾಧಿತರೇ ಇದ್ದಾರೆ. ಎಲ್ಲರೂ ಬಾಧಿತರೇ. ನಾನು ಜನರಲ್ ಸ್ಟೇಟ್ಮೆಂಟ್ ಕೇಳೋದಕ್ಕೆ ಬಂದಿಲ್ಲ. ಸ್ಟೇಟ್ಮೆಂಟ್ ಹೇಳಕ್ಕೆ ಸೊ ಈಗ ಕುಕ್ಕಡ್ಡಿ ಅವ್ರಿಗೆ ಅಷ್ಟೇ ಪೇಮೆಂಟ್ ಇದೆ. ಅವ್ರು ಹೇಳಿದ್ರು ನಮ್ಗೆ ಪೇಮೆಂಟ್ ಬರ್ಬೇಕಂತ. ನಮ್ಮ ಹಾರ್ಟಿಕಲ್ಚರ್ ಆಫೀಸರ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ಅವರಿಂದ ರಿಪೋರ್ಟ್ ತಗೊಂಡು ಇಮಿಡಿಯೇಟ್ಲಿ ಗ್ರೇಪ್ಸ್ ಕ್ರಾಪ್ಸ್ ಆಮೇಲೆ ಬೇರೆ ಯಾವ್ದಿದೆ ಅದನ್ನ ಬಗೆಹರಿಸಕ್ಕೆ ನಾನು ಇಮಿಡಿಯೇಟ್ಲಿ ನಾನು ಕ್ರಮ ತಗೋತೀನಿ. ಬಾಕಿ ಉಳಿದಿತ್ತು ಮತ್ತೆ ಇಲ್ಲಿ ಇರೋರು ಯಾರಾದ್ರೂ ದುಡ್ಡು ಬಂದಿಲ್ವಾ ಈಗ